ಅಣ್ಣರೇ ಕಾಸು ಕೊಡಿ. ಶಿಂದೆ ಮೊದಲು ನಾ ಹೇಳಿತರ ಮಾಡಿ ಗೊತ್ತಾಯ್ತಾ? ನೋಡಿ ಅಯ್ಯ, 3 ದಿನ ಆಯ್ತು ಮಗು ಹಾಲು ಕುಡ್ದು. 2 ರೂಪಾಯಿ ಆದ್ರೂ ಕೊಡ್ರಿ ಅಯ್ಯ. ನೋಡ್ರಿ ಅಯ್ಯ, ಮಗ ಆಯ್ತಾಯ್ತೆ ಅಯ್ಯ, 2 ರೂಪಾಯಿ ಕೊಡ್ರಿ ಅಯ್ಯ. ಅಯ್ಯ ನಿನ್ನ ಮೈಸೂರು ಬ್ಯಾಂಕ್ ಸರ್ಕಲ್ ಹುಡುಗರಿಂದ ಕಲೆಕ್ಷನ್ ಕೊಟ್ಟಣ ಗಾಬರಿಯಾಗಿ ಓಡ್ ಬರ್ತಾ ಇದ್ಯಾ? ಮಗು ಎಲ್ಲೇ? ಅಣ್ಣ, ಅವ್ನ ಯಾರೋ ಗೊತ್ತಾಗ್ಲಿಲ್ಲ. ಅವ್ನ್ ನಮ್ ನಾಟಕ ಎಲ್ಲ ಗೊತ್ತಾಗಿರ್ಬೇಕು ಅನ್ಸುತ್ತೆ. ಅದಕ್ಕೆ ಮಗುನಲ್ಲೇ ಬಿಟ್ಬಿಟ್ಟು ಓಡ್ ಬಂದ್ಬಿಟ್ಟೆ ಕಣ್ಣಣ್ಣ. ನಾಳೆ ಬಿಟ್ಟು ಬಂದ್ಬಿಟ್ಲಂತೆ. ಕಂಡೋರ್ ಮಗು ಅಲ್ವಾ, ಬಿಟ್ಟು ಬರ್ದೆ ಇನ್ನೇನ್ ಮಾಡ್ತೀಯ? ಹೇಳ ಮೇಲೆ. ಏಯ್, ಆ ಮಗು ಮೇಲೆ ಎಷ್ಟು ಬಂಡವಾಳ ಹಾಕಿದೀನಿ ಗೊತ್ತೇನೆ? ಎಷ್ಟು ಬಂಡವಾಳ ಹಾಕಿದೀನಿ ಗೊತ್ತೇನೆ ನಿನಗೆ? ಗೊತ್ತು ಕಣ. ಏನ್ ಬೇಕುಪ್ಪ? ಏಯ್, ಯಾರು ಬೇಕುಪ್ಪ? ಗುರುವಾಯೂರಪ್ಪ, ನಿಮ್ಗೇನ್ ಬೇಕುಪ್ಪ ಅಂತ ಕೇಳಿದೆ. ಒಂದು ಚಾಯ್ ಬೇಡ. ಮಲಯಾಳಂ ಮರಿಯೋ ಅರಿಯಲ್ಲ, ರೂಪ್ತೀವಿ ತಂದೆ. ಹೇಳಿ ಶಿಂದೆ. ನಿಮ್ಗಿರೋ ಫೇಸ್ ವ್ಯಾಲ್ಯೂಗೆ ಏರ್ಟೆಲ್ ಆಫೀಸ್ ಮುಂದೆ ಹೀಗೆ ಕಾಯಬಾರ್ದು. ನೀವು ಅನ್ನಿ, ಅವಳ ಅಮ್ಮನ ತರ ಇರೋರ್ನ ಕರೆಸಿ ಸಾಲಕ್ಕೆ ನಿಲ್ಲಿಸ್ಬಿಡ್ತೀನಿ. ನೀ ನನಗೆ ಅಡ್ವೈಸರ ಇಲ್ಲ ಬ್ರೋಕರ? ತಂದೆ, ಶಿಂದೆ, ಪ್ರೀತಿ ಹುಟ್ಟಬೇಕು ಅಂದ್ರೆ ಒಬ್ರಿಂದ ಒಬ್ರು ಸುತ್ತಬೇಕು. ನೋಡ್ತಾಳ, ನಗ್ತಾಳ, ಮಾತಾಡ್ತಾಳ ಅಂತ ಕಾಯ್ಬೇಕು. ಏನು ವಿಷಯ ಇಲ್ಲ ಅಂದ್ರೂ ಗಂಟ್ಕಟ್ಲೆ ಮಾತಾಡ್ಬೇಕು. ಆಗ್ಲೇ ಪ್ರೀತಿ ಹುಟ್ಟೋದು. ಅದನ್ನ ಉಳಿಸ್ಕೊಳ್ಳೋಕೆ ಒಬ್ರಿಗೊಬ್ರು ಮನಸ್ಸಲ್ಲಿ ಕ್ಷಮಿಸುವಂತ ದೊಡ್ಡ ಗುಣ ಇರಬೇಕು. ನಮಗೊಂದು ಹೆಣ್ಣು ಬೇಕು ಅಂತ ಮಾತ್ರ ಗೊತ್ತಿತ್ತು, ಆದ್ರೆ ಇದ್ರ ಹಿಂದೆ ಇಷ್ಟೊಂದು ವಿಷಯ ಇದೆ ಅಂತ ಗೊತ್ತಿರ್ಲಿಲ್ಲ ತಂದೆ. ಕತ್ತೆಗೆ ಏನ್ ಗೊತ್ತು ಕಸ್ತೂರಿ ವಾಸನೆ? ಕೇಳಿಸ್ಕೊಂಡ? ಇಲ್ಲೇ ಇದ್ದಾನೆ, ಅಮಕ್ಕೊಳ್ರ ಇಳಿರ ಇಳಿರ. ಯಾರಪ್ಪ ಅದು? ಮಳವಳ್ಳಿ ಬ್ರದರ್ಸ್. ನಂಗೆ ಚಡ್ಡಿ ಬ್ರದರ್ಸ್ ಗೊತ್ತು, ಮಳವಳ್ಳಿ ಬ್ರದರ್ಸ್ ಯಾರು? ಯಾವೇ ಎದಳ ಮೇಲೆ. ಅಣ್ಣೇ, ನೀವು ಹೇಗಿದ್ರೆ ಅಣ್ಣೆ? ಬಿಡು, 10ರಿಂದ ಪಟ್ಟಿ ಹಾಕೋ. ಇನ್ನೇನಣ್ಣೆ, ಊರ್ನಾಗೆಲ್ಲ ಚಂದಾಗಿದ್ದಾರೆ? ಆವತ್ತು ನಮ್ ಕಣ್ಣಿಗೆ ಬಟ್ಟೆ ಕಟ್ಟಿ ಸಿಕ್ಕಾಪಟ್ಟೆ ವಾನ್ಸ್ಬಿಟ್ಟು ಓಡೋಗಿ ಇವತ್ತು ನಮ್ ಕೈಗೆ ತಗ್ಲಾಕೊಂಡಿದ್ಯಲ್ಲ ಅಣ್ಣೇ. ಅದು ಪಂದ್ಯ ಅಲ್ವಾ? ಓಡ್ದೆ, ಗೆದ್ದೆ, ಹೋದೆ ಅಷ್ಟೇ. ಆದ್ರೆ ಈಗ ಮಾಡ್ಕೊಂಡಿದ್ಯಲ್ಲ, ಈಗ ನಾವು ಅನ್ಸ್ತೀನಿ ನೀನು ಓದೈತಿ. ಹಿಂದೆ ಒಳಗಿಡು ಒಂದೆ. ಇವ್ರು ಯಾರು? ಜಾತ್ರೆಯಲ್ಲಿ ಮಿಠಾಯಿ ವಿಷಯ ಬಿಡಣೆ, ಅವ್ರು ನಿಮ್ ಮುಂದೆ ಕುನ್ನಿಗಳಿದ್ದಂಗೆ. ಜಾಸ್ತಿ ಆಯ್ತಲ್ಲ ಇವತ್ತು ಬೋಟಿಗೆ ಬೇಕಾದ್ರೆ ನಾನು ಸಾಯಿಸ್ಬಿಡಿ. ಆದ್ರೆ ಒಬ್ಬ ಮನುಷ್ಯನ ಇಷ್ಟ ಜನ ಸೇರ್ಕೊಂಡು ಸಾಯಿಸ್ತು ಅಂತ ನಿಮ್ಮ ಮಳವಳ್ಳಿಗೆ ಕೆಟ್ಟ ಹೆಸರು ಬರ್ಕಿಲ್ವಾ? ಹೌದಲ್ವಾ? ಅದಕ್ಕೆ ವೆರೈಟಿ ಏನಾದ್ರು ಮಾಡೋಣ. ಅವತ್ ನಾವೆಲ್ಲ ಕಣ್ಣು ಬಟ್ಟೆ ಕಟ್ಕೊಂಡು ಫೈಟ್ ಮಾಡ್ಲಿಲ್ವಾ? ಅಂದ್ರೆ ಏನು? ಅವ್ನ್ ಮಾತು ಕೇಳಬೇಡ. ಏನೋ ಪ್ಲಾನ್ ಮಾಡ್ಕೊಂಡ್ ಬಂದಿರ್ತಾನೆ, ಆಮೇಲೆ ಅದನ್ನೇ ವೆರೈಟಿ ಅಂದ್ಬಿಡ್ತಾನೆ. ಏನ್ ಹೇಳೋ? ಟಿವಿಲಿ ಅಣ್ಣವ್ರ ಹಾಡು ಬರ್ತಾ ಇದೆ, ಇಲ್ಲಿ ಕೇಳೋಣ. ಇದೇ ತರ ಮುಂದಿನ ಹಾಡು ಅಣ್ಣವ್ರದೇ ಬಂದ್ರೆ ನಾನು ನಿಮ್ಗೆ ಹೊಡಿತೀನಿ. ಅಕಸ್ಮಾತ್ ಬೇರೆಯವ್ರ ಹಾಡು ಬಂತು ಅಂತ ಇಟ್ಕೊಳ್ಳಿ, ನೀವ್ ನಾನು ಹೊಡಿರಿ. ಏನದು? ಒಕ್ಕೋ, ಒಳ್ಳೆ ಡೀಲು. ಯಾಕಂದ್ರೆ ಕನ್ನಡದಲ್ಲಿ ಇರೋದು 53 ಜನ ಹೀರೋಗಳು. ಅಷ್ಟೊಂದ್ ಜನ ಆಗೋಗ್ಬಿಟ್ರ? ಸಾರಾ ಗೋವಿಂದ, ಬಸಂತ್ ಕುಮಾರ್ ಪಟೇಲ್, ಬುಲೆಟ್ ಪ್ರಕಾಶ್, ಸಾಧು ಕೋಕಿಲ. ಇಷ್ಟರಲ್ಲಿ ಯಾರ್ದಾದ್ರು ಒಬ್ಬರು ಹಾಡ್ ಬರಲ್ವಾ? ಆಗ ನೀನ್ ಕೊಡೋ ಒಂದೇ ಒಂದು ಏಟ್ಗೆ ಕಬ್ಬಿನ ಗದೆ ಗೊಬ್ಬರ ಆದಂಗ ಆಗ್ಬಿಡ್ತಾವ. ನೀನು ಒಪ್ಕೊಂಬಿಡ್ಲ? ಒಪ್ಕೋ. ಅಣ್ಣ, ಶೂ ಹಚ್ಕೊಳ್ಳೋಣ ಬನ್ನಿ. ಮತ್ತೆ ನನ್ನ ಹೆಸರು ಕೃಷ್ಣ ಅಂತ, ವಿಷ್ಣು ಫ್ಯಾನು. ಅವ್ರ ದೇವರ ಗುಡಿ ಸಿನಿಮಾ ಅಂದ್ರೆ ನಂಗೆ ತುಂಬಾ ಇಷ್ಟ. ಗಂಧದ ಗುಡಿ ಹಾಡು ಹಾಕಿ. ಅಣ್ಣ, ಸ್ವಲ್ಪ ಕಡೆ ತಿರುಗಿ ಇರ್ಲಿ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ಮುಂದೆ ನೋಡೋಣ. ನನ್ನ ಹೆಸರು ಕುಮಾರ್ ಅಂತ, ನಾನು ಶಂಕರ್ನಾಗ್ ಫ್ಯಾನು. ಆಟೋರಾಜ ಸಿನಿಮಾ ಅಂದ್ರೆ ಬಹಳ ಇಷ್ಟ. ರಾಜನ ರಾಜ ಸಾಂಗ್ ಹಾಕಿ. ನಿನ್ನದೇ ನೆನಪು ಕೇಳಿಸ್ತಾ? ಸ್ವಲ್ಪ ಕಡೆ ತಿಳ್ಕೊಳ್ಳಿ.
ನಿನ್ನದೇ ನೆನಪು ದಿನವೂ ಮನದಲ್ಲಿ ಅಣೆ ನೀನು ಕೇಳ್ಬೇಡ. ನಾನು ಟೈಗರ್ ಪ್ರಭಾಕರ್ ಫ್ಯಾನ್. ಮುತ್ತಿನಂತ ಮನುಷ್ಯ ಅಂದ್ರೆ ನಂಗೆ ತುಂಬಾ ಇಷ್ಟ. ಅಣ್ಣವ್ರ ಪಿಕ್ಚರು ಬಂಗಾರದ ಮನುಷ್ಯ ಸಾಂಗ್ ಹಾಕಿ. ಹಾಡಲ್ಲಿ ಮೈ ಮರ್ತ್ಬಿಟ್ಟವನೆ, ಬಾ ಇಲ್ಲಿಂದ ಅಪ್ಪಿಡ ಬಿಡೋಣ. ಬಾ 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 ಬಾ. ಎಲ್ಲ ದೇವನ ಕಲೆಯಂದೇ ನೀ ತಿಳಿ ಅದರಿಂದ ಇದು ಮಳ್ಳವಳ್ಳಿ ಮರ್ಯಾದೆ ಪ್ರಶ್ನೆ. ಅಣ್ಣ ಎಂತ ದೊಡ್ಡ ಗುಣ ಇದು. ಬಾಣ ಮುಂದಿನ ಹಾಡು ನೋಡೋಣ. ಬಾ ಕೇಳುವಂತ ಬಾ ಬಾ. ನನ್ನ ಪ್ರೀತಿಯ ರಾಮ ಸಂಘದಿಂದ ಸುದರ್ಶನ್ ಮಾತಾಡ್ತಿರೋದು. ದರ್ಶನ್ ಅಭಿಮಾನಿ. ಮಾಮ್, ಇವನು ನಮ್ಮವನು, ಇವನ್ ಮಾತ್ರ ಕೈ ಬಿಡಲ್ಲ. ಇರೋ ಮೇಲೂ ನಂಬಿಕೆ ಇಲ್ಲ ಕಣೋ. ನಿನ್ ನಂಬಿಕೆ ಮಾತ್ರ ಕಳ್ಕೊಂಬೇಡ, ಮುನ್ನುಗ್ಗು, ನಾನಿದ್ದೀನಿ. ಸಿಪಾಯಿ ರಾಮ ಸಾಂಗ್ ಹಾಕಿ. ಅಣ್ಣ ಒಂದ್ ಚಿಕ್ಕ ಆಸೆ ಕಣಣ್ಣ. ಬಿಟ್ಬಿಡ್ತೀಯ ತಂದೆ? ಖಂಡಿತ ಬಿಟ್ಬಿಡ್ತೀನಣ್ಣ, ಒಂದೇ ಒಂದ್ಸಲ. ಜಾಸ್ತಿ ಏಟ್ ಬಿತ್ತಣ್ಣ. ಬರ್ತಾ ಇದ್ದಲ್ಲಪ್ಪ ಅಣೇ ಅಣ್ಣ ಈಗ್ಲೂ ಆಗ್ಲೂ ಅಂತಿದ್ದಾನೆ. ಊರ್ ಕರ್ಕೊಂಡು ಹೋಗ. ಆಯ್ತು ಹೋಗಪ್ಪ. ಶಿಂದೆ ಅಲ್ರೋ ಗುಗ್ಗು ನನ್ನ ಮಕ್ಳ, ಇವತ್ತೆಂತ ದಿನ, ಅಣ್ಣ ಅವ್ರು ಹುಟ್ಟಿದ ದಿನ. ಯಾವುದೇ ಚಾನಲ್ ಹಾಕಿದ್ರು ಅವ್ರು ಹಾಡ್ ಬಿಟ್ಟು ಬೇರೆ ಹಾಡ್ ಹಾಕ್ತಾರ? ಬೆಳಿಗ್ಗೆ ತಾನೆ ನಾ ಇಬ್ರು ಬೂಂದಿ ಹಂಚ್ಬಿಟ್ಟು ಬಂದಲ್ಲ ಮಾಮ್. ನನ್ ಮಗನೇ. ಚಪ್ಲಿ ಕೈಗೆಲ್ಲ ಹಾಕೊಳೋದು ಬಿಸಾಕು. ಅವನು ಡೂಪ್ಲಿಕೇಟ್ ಐಡಿಯಾಗಳು ಹೇಳ್ತಾರೆ, ಅವನೇ ನೀನು ಕೇಳ್ತಾ ಇದೀಯಾ. ಬ್ಲಡ್ ಬ್ಲೀಡಿಂಗ್ ಜಾಸ್ತಿ ಆಯ್ತು. ಎತ್ತಾಕೊಂಬಂದ್ರ ಅವನಲ್ಲ. ಏಯ್ ಇದು ನೋಡು. Yes, this is the one. Actually, you can wear this with this kind of a jean. Last time ನಾನು ಅಂಗಡಿಗೆ ಹೋಗಿದ್ದೆ, ಅಲ್ಲಿ ಸೇಲ್ ನಡೀತಾ ಇತ್ತು for a very low price. ನೀವಾ? ಶಿವ ಸರ್ವಾಂತರ್ಯಾಮಿ, ಎಲ್ಲೆಲ್ಲೂ ನಾನೇ. ನಿಮ್ಗೆ ಏನ್ರಿ ಬೇಕು? ಕಾದಲ್, ಲವ್, ಪ್ರೀತಿ, ಮೊಹಬ್ಬತ್ ನಿಮಗ್ ಬಂತ? ಬನ್ನಿ, ಟೈಮ್ ವೇಸ್ಟ್ ಮಾಡೋದ್ ಬೇಡ. ಬನ್ನಿ 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 ಬನ್ನಿ. ಬಿಡ್ರಿ, ನನ್ ಮನ್ಸಲ್ಲಿ ಅದಕ್ಕೆಲ್ಲ ಜಾಗ ಇಲ್ಲ. ಯಾಕಿಲ್ಲ? ನಾ ಅವತ್ತೇ ಹೇಳ್ದಲ್ಲ, ಟ್ರೈ ಮಾಡಿ ಬರುತ್ತೆ ಅಂತ. ಮಾಡ್ದೆ, ಬರ್ಲಿಲ್ಲ. ಬರ್ಲಿಲ್ವಾ? ಹೃದಯನ ಕೇಳಿ ತಗೊಳ್ಳೋದು ಸ್ನೇಹ, ಕೇಳ್ದೆ ಕದಿಯೋದು ಪ್ರೀತಿ. ಕದಿಯೋದ? ಹಲೋ, ಈ ಮೋಸ, ಕಳ್ತನ, ವಂಚನೆ ಎಲ್ಲ ನನಗ್ ಮಾತ್ರ ಅಲ್ಲ, ನಮ್ ವಂಶದಲ್ಲೇ ಯಾರಿಗೂ ಇಲ್ಲ. ನಮ್ದು ಏನೇ ಇದ್ರು ಕೇಳಿ ಪಡಿ, ಕೊಟ್ಟು ನಡಿ. ಏನ ಮಗುನ? ಏಯ್ ಹಂಗಲ್ಲ ಮಾತ್ರ ಕಚ್ಬಿಡ್ತೀನಿ ರೀ. ಆದಷ್ಟು ಬೇಗ ನಿಮ್ಮನ್ನ ಮರ್ತ್ ಬಿಡ್ತೀನಿ. ಲಾರ್ಡ್ ಶಿವ, ಮರ್ತ್ ಬಿಡ್ತೀನಿ. ನಮ್ಮ ಮಾತನ್ನ ಮೊದಲು ಮರ್ತ್ ಬಿಡಿ. ನೋಡ್ರಿ, ನಾನ್ ನೆನ್ಸ್ಕೊಳ್ದೇನೆ ಒಂದೇ ಒಂದ್ ದಿನ ನಿಮ್ ಕೇಳಕ್ಕಾಗತ್ತೇನ್ರಿ? ನೀವೇನ್ ದೊಡ್ಡ ಲಾರ್ಡಾ? ಹೋಗ್ರಿ, ಇರ್ತೀನಿ. ಹಾಗೇನಾದ್ರೂ ನೀವ್ ಇದ್ಬಿಟ್ರೆ ನಾನ್ ನಿಮ್ ತಂಟೆಗೆ ಬರಲ್ಲ. ಚಾಲೆಂಜ್? ಚಾಲೆಂಜ್? ಹೌದು, ನನ್ ನೆನಪು ಬಂದ್ರು. ಜೀಸಸ್ ಪ್ರಾಮಿಸ್. ಹಾಗೇನಾದ್ರೂ ಆದ್ರೆ ನಾನೇ ನಿಮ್ಮನ್ನ ಮೀಟ್ ಮಾಡಿ ಐ ಲವ್ ಯು ಅಂತ ಕೂಗಿ ಹೇಳ್ತೀನಿ. ಆಹಾ, ಏನ್ ಸಿನ್ಸಿಯರಿಟಿ ನೋಡಿದ್ರ? ಬನ್ನಿ. ಬಿಡ್ರಿ, ಬಿಡ್ರಿ. ಓ ಸಾರಿ 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 ಸಾರಿ, ಎಮೋಷನ್ ಆಗ್ಬಿಟ್ಟೆ. ಇಡಿಯಟ್. ಬಾರೆ. ಏ ಒಂಟೆ, ಇನ್ಫ್ಲುಯೆನ್ಸ್ ಮಾಡು. ಡೆಫಿನೆಟ್ಲಿ. ಜೀಸಸ್ ಜೀಸಸ್, ನಿಂಗ್ ಗೊತ್ತಲ್ಲ, ಆ ಶಿವು ತುಂಬಾ ತೊಂದರೆ ಕೊಡ್ತಿದ್ದಾನೆ. ಲವ್ ಮಾಡು ಅಂತ ಟಾರ್ಚರ್ ಮಾಡ್ತಿದ್ದಾನೆ. ಅವ್ನ್ ನೆನಪು ನನಗ್ ಬರೋದೇ ಬೇಡ. ನಿನಗ್ 1000 ಕ್ಯಾಂಡಲ್ಸ್ ಹಚ್ತೀನಿ. ಅಲ್ಲ ಜೂಲಿ, ನಾನ್ ಹತ್ರ ಬರೋದೇ ಬೇಡ ಅಂತ ಜೀಸಸ್ ಹತ್ರ ಹೇಳ್ತಾ ಇದೆಯಲ್ಲ, ಇದು ಸರಿನಾ? ಅಯ್ಯೋ, ಬೇಬ್ ಹಾಯ್. ಬೇಡ. ಏನ್ ಜೂಲಿ ನೀನು ಚೆಲ್ಕೊಂಬಿಟ್ಟ? ಒರ್ಸ್ತೀನಿ. ಓ ಸಾರಿ, ಈಗ ಒರ್ಸ್ತೀನಿ. ಇಲ್ಲಿ ನಾನೇ ಕುಡಿಸ್ತೀನಿ, ಕುಡಿ. ಯಾಕೋ ಹಿಂಗ್ ಕಾಡ್ತೀಯಾ? ನಾನೇನ್ ಮಾಡ್ಲಿ? ನಿನ್ ಕಾಡೋದು ಕಾಯೋದು ನಾನ್ ತಾನೆ. ಬೇರೆ ಯಾರನ್ನಾದ್ರೂ ನೋಡ್ಕೋ. ಅಲ್ಲ, ಹಸ್ತೋರ್ ಜೊತೆ ಬ್ರೆಡ್ ನ, ಪ್ರೀಸೋರ್ ಜೊತೆ ಬೆಡ್ ನ,
ಹಂಚ್ಕೋಬೇಕಾದ್ ನಾವ್ ತಾನೇ. ಯೋ ಹಿಂಗೆ ಆಗ್ತಾ ಇದ್ರೆ ನಾ ಹುಚ್ಚಿ ಆಗೋಗ್ತೀನಿ. ಯಾಕಮ್ಮಿ ಹಂಗ್ ಗುಣಗ್ತಾ ಇದೀಯಾ? ನಿದ್ರೆ ಸರಿಯಾಗ್ಲಿಲ್ವಾ? ಸಾಕೋಗಿ ಬಾಯ್ ಮುಕ್ಕಳ್ಸು. ಓಕೆ, ಹಾ ಸಾಕಾ? ಇಲ್ವಾ? ಹಾ, ತೃಪ್ತಿ ಆಯ್ತಾ? ನೀನು ಇಲ್ಲೇನ್ ಮಾಡ್ತಾ ಇದ್ಯಾ? ಅಲ್ಲ ಜೂಲಿ, ನಿನ್ ಮೈ ಅಂದನ ಈ ಲೈಟ್ ನೋಡ್ಬೋದು, ಈ ಶವರ್ ನೋಡ್ಬೋದು, ಈ ಟ್ಯಾಪ್ ನೋಡ್ಬೋದು, ಸೋಪ್ ನೋಡ್ಬೋದು. ಪ್ರೀತ್ಸೋ ನಾನ್ ನೋಡ್ಬಾರ್ದಾ? ಯಾಕೆ? ಓ, ಅದೆಲ್ಲ ಫಸ್ಟ್ ನೈಟ್ಗಾ? ಒಂದ್ ನಿಮಿಷ ಇರು. ಇವತ್ 30, ನಾಳೆ 1, ನಾಳೆ ಫಸ್ಟ್ ನೈಟ್ ಇಟ್ಕೊಂಡ್ಬಿಡೋಣ. ನಂಗ್ ಕಾಯಕ್ಕಾಗಲ್ಲ. ಅದು ಸರಿನೇ, ನಾಳೆಗೆ ಇವತ್ತೇ ಪರವಾಗಿಲ್ಲ ಬಾ. ಅಣ್ಣರೇ ಕಾಸು ಕೊಡಿ. ಶಿಂದೆ, ಮೊದಲು ನಾ ಹೇಳಿತರ ಮಾಡಿ, ಗೊತ್ತಾಯ್ತಾ? ನೋಡಿ ಅಯ್ಯ, 3 ದಿನ ಆಯ್ತು ಮಗು ಹಾಲು ಕುಡ್ದು. 2 ರೂಪಾಯಿ ಆದ್ರೂ ಕೊಡ್ರಿ ಅಯ್ಯ. ನೋಡ್ರಿ ಅಯ್ಯ, ಮಗ ಆಯ್ತಾಯ್ತೆ. ಅಯ್ಯ 2 ರೂಪಾಯಿ ಕೊಡ್ರಿ ಅಯ್ಯ. ಅಯ್ಯ ನಿನ್ನ ಏಯ್! ಮೈಸೂರು ಬ್ಯಾಂಕ್ ಸರ್ಕಲ್ ಹುಡುಗರಿಂದ ಕಲೆಕ್ಷನ್ ಕೊಟ್ಟಣ. ಬಂದಿರೋ ಮಕ್ಕಳು ಕಣೆ ಅವೆಲ್ಲ. ಯಾಕೆ ಗಾಬರಿಯಾಗಿ ಓಡ್ ಬರ್ತಾ ಇದ್ಯಾ? ಮಗು ಎಲ್ಲೇ? ಅಣ್ಣ, ಅವ್ನು ಯಾರೋ ಗೊತ್ತಾಗ್ಲಿಲ್ಲ. ಅವ್ನು ನಮ್ ನಾಟಕ ಎಲ್ಲ ಗೊತ್ತಾಗಿರ್ಬೇಕು ಅನ್ಸುತ್ತೆ. ಅದಕ್ಕೆ ಮಗುನಲ್ಲೇ ಬಿಟ್ಬಿಟ್ಟು ಓಡ್ ಬಂದ್ಬಿಟ್ಟೆ ಕಣ್ಣಣ್ಣ. ನಾಳೆ ಬಿಟ್ಟು ಬಂದ್ಬಿಟ್ಲಂತೆ. ಕಂಡೋರ್ ಮಗು ಅಲ್ವಾ? ಬಿಟ್ಟು ಬರ್ದೆ ಇನ್ನೇನ್ ಮಾಡ್ತೀಯ? ಹೇಳ ಮೇಲೆ. ಏಯ್, ಆ ಮಗು ಮೇಲೆ ಎಷ್ಟು ಬಂಡವಾಳ ಹಾಕಿದೀನಿ ಗೊತ್ತೇನೆ? ಎಷ್ಟು ಬಂಡವಾಳ ಹಾಕಿದೀನಿ ಗೊತ್ತೇನೆ ನಿನಗೆ? ಗೊತ್ತು ಕಣ. ಮಕ್ಕಳ ಮೇಲೆ ಬಂಡವಾಳ ಸುರಿದು ಅದೇ ಮಕ್ಕಳಿಂದ ಬಿಸ್ನೆಸ್ ಮಾಡೋ ನಿಮ್ಮಂತ ಕೆಟ್ಟ ನನ್ನ ಮಕ್ಕಳನ್ನ ಇವತ್ತೇ ನೋಡ್ತಾ ಇರೋದು. ಯಾವನೋ ನೀನು? ಯಾರ ಹೆಸರು ಕೇಳಿದ್ರೆ ಎದೆಯಲ್ಲಿ ಮೊಸರು ಕಡ್ದಂಗ ಆಗುತ್ತೋ ಅವನ್ನ ಶಿವ ಅಂತಾರೆ. ಅಯ್ಯ ನೀನ್ ಗುಡಿಲಿಡೋ ಎಡನ ಸುಮ್ನೆ ತಿನ್ಕೊಂಡು ಟಪ್ಪಗ್ ಬಿದ್ದಿರೋದ್ ಬಿಟ್ಬಿಟ್ಟು ಇಲ್ಲೇನ್ ಕಿತ್ ಗುಡ್ಡೆ ಹಾಕಕ್ ಬಂದಿದ್ಯಾ? ಇದೇನ್ ಗೊತ್ತೇನೋ? ಲಾಂಗ್. ನಿನ್ನಂತ ಬಚ್ಚಗಳ ಕಾಲ್ ಕೆಳಗಡೆ ಹಾಕೊಂಡು ಲಾಂಗ್ ನ ಸೋಸೋ ಕಿಲಾಡಿಗಳಮ್ಮ ನಾವು. ಲೇ ಮರಿ, ಮೊದಲು ಲಾಂಗ್ ಹಿಡಿಯೋದನ್ನ ಸರಿಯಾಗಿ ಕಲಿ. ಲಾಂಗ್ ಹಿಡಿಯೋ ಹಿಸ್ಟ್ರಿ ತಗೊಂಡ್ರೆ ಅದರಲ್ಲಿ ಮೊದಲನೇ ಪೇಜೇ ನಮ್ದು. ಲಾಂಗ್ ನ ಹೇಗೆ ಹಿಡಿಬೇಕು ಅಂತ ತೋರಿಸಿದ್ದು, ಅದನ್ನ ಹೀಗೆ ಹಿಡಿಬೇಕು ಅಂತ ಕಲ್ಸಿದ್ದು, ಇದಕ್ಕೆಲ್ಲ ಓಂಕಾರ ಹಾಕಿದ್ದು ನಾವೇ. ನೋಡಕ್ಕೆ ಬ್ರೆಡ್ ಜಾಮ್ ತಿನ್ಕೊಂಡು ಒಳ್ಳೆ ಡೀಸೆಂಟ್ ಆಗಿ ಬೆಳೆದಿರೋ ತರ ಕಾಣಿಸ್ತಾ ಇದ್ಯಾ. ಇಲ್ಲಿರೋರೆಲ್ಲ ನಲ್ಲಿ ಮುಳೆ ಕಡ್ಕೊಂಡ್ ಬೆಳೆದಿರೋರು. ಮೊದ್ಲು ಇಲ್ಲಿಂದ ಓಡೋಗು, ಇಲ್ಲ ಅಂದ್ರೆ ನಿನ್ನೆ ಕಡ್ಕೊಂಡ್ ತಿಂದಾಕ್ಬಿಟ್ಟೋರು. ಅಯ್ಯ ನಿನ್ನ, ನಮ್ ಫ್ಯಾಮಿಲಿಗೆ ಓಡ್ಸೋದ್ ಗೊತ್ತೇ ಹೊರತು ಓಡೋಗೋದ್ ಗೊತ್ತಿಲ್ಲ. ಈಗ್ಲೂ ಕಾಲ ಮಿಂಚಿಲ್ಲ. ಈ ಮಕ್ಕಳಿಗೆಲ್ಲ ಒಂದ್ ಭವಿಷ್ಯ ರೂಪಿಸು, ಇಲ್ಲ ಅಂದ್ರೆ ನಾನು ನಿಮಗ್ ಭೂತ ಬಿಡಿಸ್ಬಿಡ್ತೀನಿ. ಭವಿಷ್ಯದಲ್ಲಿ ನೀವು ಭಿಕ್ಷೆ ಮಾಡ್ಬಿಡ್ತೀನಿ. ಏ ಜುಟ್ಟು, ನೀನಿರೋದು ನಮ್ಮ ಚಕ್ರವ್ಯೂಹದಲ್ಲಿ. ನಮ್ ವಿಷಯ ಹಾಗಿರ್ಲಿ, ಇಲ್ಲಿಂದ ನೀನ್ ಆಚೆ ಹೋಗೋದು ಹೇಗೆ ಅಂತ ಯೋಚನೆ ಮಾಡ ಮಗ. ಲೇ ಮಚ್ಚ, ಆಗಿನ ಕಾಲ ಚಕ್ರವ್ಯೂಹನ ಅರ್ಜುನ ಬೇಸಿದ್ದು ಆಯ್ತು, ಈಗಿನ ಕಾಲ ಚಕ್ರವ್ಯೂಹನ ಅಂಬರೀಶ್ ಅವ್ರು ಬೇಸಿದ್ದು ಆಯ್ತು. ಇನ್ ನಿಂದ ಯಾವ್ದು ಅಲ್ವಾ ಕಂದ? ಏನ್ ನೋಡ್ತಾ ಇದೀರಾ? ಹೊಡಿರೋ. ಅಯ್ಯ ನಿನ್ನ ನಾನು ಯೂಶುವಲ್ ಆಗಿ ಹೊಡೆಯಲ್ಲ. ಹೊಡಿಯೋಕ್ ಶುರು ಮಾಡಿದ್ರೆ ನರಕದಲ್ಲಿ ಹೌಸ್ಫುಲ್ ಬೋರ್ಡ್ ಬಿಡೋವರೆಗೂ ಬಿಡಲ್ಲ.
ಏನ್ ಮಕ್ಕ ನೋಡ್ತಾ ಇದ್ಯಾ? ಹೋಗಿ ಎತ್ಬಿಡ. ಯಾಕೆ ನಗ್ತಾ ಇದ್ಯಾ? ನಿನ್ ಜನ್ಮಕ್ಕಷ್ಟು ನಿನ್ ಗಂಡಸ್ತನ ಇಲ್ಲೇನ ತೋರಿಸ್ತಾ ಇದ್ಯಾ? ಹೋಗೋ ಅಲ್ಲಿ ತೋರ್ಸು. ಇದನ್ನ ಶಿವನ್ ಕಂಟ್ರೋಲ್ ಅಂತಾರೆ. ಸ್ವಲ್ಪ ಮಿಸ್ ಆಗಿದ್ರು ಹೆಗರೋಗ್ಬಿಡ್ತಿತ್ತು ಚಿಪ್ಪು. ದೇವ್ರ ತರ ಬಂದು ನಮ್ಮನ್ನೆಲ್ಲ ಕಾಪಾಡ್ಬಿಟ್ರಿ ಅಣ್ಣ. 100 ವರ್ಷ ಚೆನ್ನಾಗಿಟ್ಟಿರ್ಲಿಪ್ಪ, ಚೆನ್ನಾಗಿಟ್ಟಿರ್ಲಿ. ಏನೇ ಜೂಲಿ, ಶಿವ ನಿನ್ ಮನ್ಸಿಂದ ದೂರ ಹೋದ್ನಾ ಇಲ್ಲ ನೀನೇ ನೆನ್ಸ್ಕೊಂಡ? ಮರ್ತಿದ್ರೆ ತಾನೇ ನೆನ್ಸ್ಕೊಳಕ್ಕೆ. ಅಂದ್ರೆ ಮೈ ಬೇಬಿ ಆರ್ ಯು ಇನ್ ಲವ್? ಲವ್ವೂ ಇಲ್ಲ ನೋವು ಇಲ್ಲ. ನೀನ್ ನೋಡಿದ್ರೆ ಅರ್ಥ ಆಗುತ್ತೆ ನಿನಗ್ ಲವ್ ಫೀವರ್ ಅಟ್ಯಾಕ್ ಆಗಿದೆ ಅಂತ. ಜೂಲಿ, ಅವ್ನ್ ನಿನ್ ಬಗ್ಗೆ ಹುಚ್ಚ ಆಗ್ಬಿಟ್ಟಿದ್ದಾನೆ. ಇಂಥ ಹುಚ್ಚನ್ ಕಟ್ಕೊಂಡ್ರೇನೆ ಜೀವನ ಚೆನ್ನಾಗಿರೋದು. ಏನಂತ್ಯ? ಅಲ್ ನೋಡೆ ನಿನ್ ಹುಚ್ಚ. ಪೊಲೀಸ್ ಮಾಡೋ ಕೆಲ್ಸನ ನೀವ್ ಮಾಡಿದೀರಾ, ಗ್ರೇಟ್ ಸರ್. ಈ ಕೆಲ್ಸನ ನೀವ್ ಕೂಡ ಮಾಡ್ಬೋದು, ಆದ್ರೆ ಮಾಡೋಕೆ ತೀರ್ಮಾನ ತಗೋಬೇಕು. ತಗೊಂಡ್ಮೇಲೆ ಮಾಡ್ಬೇಕು, ಆ ಛಲ ಇರ್ಬೇಕು. ನೋಡಿ, ಪ್ರತಿದಿನ ಮಕ್ಕಳನ್ನ ಕೂಲಿ ಕೆಲ್ಸಕ್ಕೆ ಹಾಕ್ಬಾರ್ದು ಅಂತ ಕೇಳ್ತಾನೆ ಇದೀವಿ. ಆದ್ರೆ ಇವತ್ ನೋಡಿದ್ರೆ ಎಲ್ಲ ಕಡೆ ಚಿಕ್ಕ ಮಕ್ಳು ಕೂಲಿ ಕೆಲಸ ಮಾಡ್ತಾನೆ ಇದ್ದಾರೆ. ಬೀದಿಲಿ ಭಿಕ್ಷೆ ಎತ್ತಾನೆ ಇದ್ದಾರೆ. ಇದು ಯಾರ್ ಕಣ್ಗೂ ಬಿಡಲ್ವಾ? ಅವ್ರಿಗೆ ವಿದ್ಯಾಭ್ಯಾಸ ಕೊಡ್ಬೇಕು ಅಂತ ಯಾರ್ ಮನ್ಸ್ಗೂ ಅನ್ಸಲ್ವಾ? ಇದೇ ರೀತಿ ಆದ್ರೆ ಇಂದಿನ ಮಕ್ಕಳು ನಾಳಿನ ಪ್ರಜೆಗಳಾಗಲ್ಲ, ಭಿಕ್ಷಕರಾಗ್ತಾರೆ. ಇದು ಈ ಸಿಸ್ಟಮ್ ಬದಲಾಗಬೇಕು. ಅಂತ ಬದಲಾವಣೆ ಸಾಧ್ಯನಾ ಸರ್? ಯಾಕಾಗಲ್ಲ? ಒಬ್ಬ TN ಸೆಷನ್ ಎಲೆಕ್ಷನ್ ಕಮಿಷನರ್ ಆಗಿ, ಸಂತೋಷ್ ಹೆಗ್ಡೆ ಲೋಕಾಯುಕ್ತರಾಗಿ, ಅಣ್ಣಾ ಹಜಾರೆ ಒಬ್ಬ ಕಾಮನ್ ಸಿಟಿಸನ್ ಆಗಿ ರೆವಲ್ಯೂಷನ್ ಕ್ರಿಯೇಟ್ ಮಾಡ್ಲಿಲ್ವಾ? ನಮ್ ಕೈಯಲ್ಲಿ ಯಾಕಾಗಲ್ಲ? ಆಗತ್ತೆ, ಟ್ರೈ ಮಾಡಿ. ಇತಿಹಾಸ ಓದ್ಬೇಕನ್ನೋದು ಎಲ್ರೂ ಆಸೆ, ಆದ್ರೆ ಅದೇ ಇತಿಹಾಸದಲ್ಲಿ ನಂದು ಒಂದ್ ಪೇಜ್ ಇರ್ಬೇಕನ್ನೋದು ನನ್ನ ಆಸೆ. ಆಸ್ ಸಿಂಪಲ್ ಆಸ್ ದಟ್. ಏನಿದೆ, ಎಲ್ಲ ನಿಮ್ಮಂತರ ಆಶೀರ್ವಾದ, ಮೈಯಲ್ಲಿ ಹರಿತಾರೋ ರಕ್ತ, ಬೆಳೆದಿರೋ ಪರಿಸರ. 100 ಬಡ ಮಕ್ಕಳನ್ನು ಅಪಹರಿಸಿ ಅಂಗವಿಕಲರನ್ನಾಗಿ ಮಾಡಿ ಭಿಕ್ಷಾಟನೆಗೆ ಬೀದಿಗೆ ತಳ್ಳುತ್ತಿದ್ದ ಜಾಲವನ್ನು ಭೇದಿಸಿದ ಈ ಶಿವ ಪಾಂಡುರಂಗ ಶೆಟ್ಟಿ ಅವರ ಏಕೈಕ ಪುತ್ರ. ಮಕ್ಕಳು ಹೆಂಗಿರ್ಬೇಕಣೋ, ನನ್ಗಾಗ್ತಿರೋ ಆನಂದ ಬಾಷ್ಪಕ್ಕೆ, ಸೌಗಂಧಿಕ ಪುಷ್ಪಕ್ಕೆ ನನಗ ಬಂಧುಗಳೇ ಏನ್ ಮಾಡ್ಲಿ, ನನಗೆ ಏನ್ ಮಾಡ್ಲಿ? ಚಿಂಗಿ ರಾಮ
ನೂಲಿನಂತೆ ಸೀರೆ ತಂದೆಯಂತೆ ಮಗ ಎನ್ನುವುದಕ್ಕೆ ಉದಾಹರಣೆ ಈ ಶಿವ. ಯುವಕರೆಲ್ಲರಿಗೂ ಇವರು ಓ ಮೈ ಆದರ್ಶಪ್ರಾಯ. ಗಾಡ್ ಶಿಂದೆ ತಂದೆ ಏನಾಯ್ತು ಅಂದೆ? ಮೂರ್ಛೆ ಹೋದ್ಲು ಅಂದೆ. ಯಾಕೆ ಅಂದೆ? ಆ ಮಿಸ್ಗೆ ನಿಮ್ ತಂದೆ ಕಿಸ್ ಕೊಟ್ರು ಅಂದೆ. శివుడా శివరాజుడా ఒక్క మాట చెప్తాను. ಇವರೇ ನನ್ನ ತಂದೆ ತಾಯಿ ಆಗ್ಬೇಕು ಅಂತ ಯಾವ ಮಗುನು ಬಯಸಲ್ಲ. ಆದ್ರೆ ಇಂಥದೇ ಮಗು ಬೇಕು ಅಂತ ಎಲ್ಲ ತಂದೆ ತಾಯಿಗಳು ಬಯಸ್ತಾರೆ. ನೆಹರು ಆಗ್ಬೋದು, ಗಾಂಧಿ ಆಗ್ಬೋದು. నిన్న చూసినప్పుడు అందరూ నువ్వే కావాలి అనుకుంటారు. దొంగ డాడీ. అవునప్పా. డాడీ ఫోన్. పోమ్మను పోಮ್ಮ. ಹಾಯ್ ಜೂಲಿ. ಹಾಯ್. ಏನ್ ಡಿಸೈಡ್ ಮಾಡಿದ್ಯಾ? ನೀವ್ ಹೇಳಿದ್ದು ನಿಜ. ನಿಮ್ಮನ್ನ ಮರೆಯಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಲವ್ ಶುರು ಮಾಡೋಣ. ಎಲ್ಲಿ? ಶಾಂತಿನಗರದಲ್ಲಿರೋ ಕ್ರಿಮೇಷನ್ ಗ್ರೌಂಡ್ ನಲ್ಲಿ. ಫ್ಯಾಂಟಾಸ್ಟಿಕ್. ಆ ಜೂಲಿ, ಆ ಶಿವನ್ಗೂ ಸ್ಮಶಾನಕ್ಕೂ ಎಷ್ಟು ನಂಟಿದೆ ಅಂತ ಗೊತ್ತಾ? ಓಕೆ, ಜೈ ಜಂಗಮ. ಒಟ್ಟಲ್ಲಿ ನಾನು ನೆನ್ಸ್ಕೊಳ್ದೆ ಇರಕ್ಕಾಗ್ಲಿಲ್ಲ ಅಲ್ಲ? ನೀವು ನಿಜವಾಗ್ಲೂ ಲಕ್ಕಿ. ಇಂಥ ಮನ್ಸಿರೋ ಮನುಷ್ಯ ಸಿಕ್ಲಿ ಅಂತ ಎಷ್ಟು ಜನ ಅಪ್ಲಿಕೇಶನ್ ಹಾಕಿಲ್ಲ? ಫಸ್ಟ್ ಟೈಮ್ ನಾನು ನಿಮ್ಗೆ ಅಪ್ಲಿಕೇಶನ್ ಹಾಕಿರೋದು. ಅಟ್ ಲಾಸ್ಟ್ ಟ್ರೈ ಮಾಡಿದ್ರೆ ಪ್ರೀತಿ ಹುಟ್ಟುತ್ತೆ ಅಂತ ಈಗಲಾದ್ರು ತಿಳಿತಾ? ಲೊಕೇಶನ್ ತುಂಬಾ ಚೆನ್ನಾಗಿದೆ. ಪೊಲ್ಯೂಷನ್ ಇಲ್ಲ, ಟ್ರಾಫಿಕ್ ಜಾಮ್ ಇಲ್ಲ, ಹೊರಗಡೆ ಇರೋ ಜನ ಹೊರಗಡೆ ಬರಕ್ಕಾಗಲ್ಲ, ಕೆಳಗಡೆ ಮಲಗಿರೋ ಜನ ಮೇಲೆ ಜಳಕ್ಕಾಗಲ್ಲ. ವಾವ್, ವಾಟ್ ಅ ಬ್ಯೂಟಿಫುಲ್ ಸ್ಮೈಲ್. ಜೂಲಿ, ನಾನು ನಿಮ್ಮನ್ನ ಲವ್ ಮಾಡ್ತಿದ್ದೀನಿ ಅಂತ 1000 ಸಲ ಹೇಳಿದ್ದೀನಿ. ನೀವು ಒಂದ್ಸಲ ಹೇಳೋಕೆ ಇಷ್ಟು ದಿನ ತಗೊಂಡ್ರಾ? ಕಮ್ ಆನ್, ಟೆಲ್ ಮಿ.
ನಿನ್ನ ಕಾಪಾಡ್ದೆ ಅಂತ ಖುಷಿ ಪಡ್ಬೇಡ. ನಿನ್ ಸಾವು ಏನಿದ್ರು ನನ್ ಕೈನಲ್ಲಿ.